ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಕೇಹಾತ್ಯರು ಭಾಗ 11. ದೇವಸನ್ನಿಧಿಯ ರೊಟ್ಟಿಗಳ ಮೇಜು ಭಾಗ 5. ದೇವಸನ್ನಿಧಿಯ ರೊಟ್ಟಿಗಳ ಮೇಜಿನ ಕುರಿತು ನಾವು ಹಿಂದಿನ ಹಲವಾರು ಅಧ್ಯಯನಗಳಲ್ಲಿ ವಿವರವಾಗಿ ನೋಡಿದ್ದೇವೆ. ಅದರ ಹೆಸರುಗಳು, ಅದರ ರಚನೆ, ಗೋಧಿ ಹಿಟ್ಟಿನ 12 ರೊಟ್ಟಿಗಳು, ಸಾಂಬ್ರಾಣಿ ಮತ್ತು ಪ್ರತಿಯೊಂದು ವಿವರವು ಕ್ರಿಸ್ತನನ್ನು ಹೇಗೆ ನಿಖರವಾಗಿ ಸೂಚಿಸುತ್ತದೆ ಎಂಬುದನ್ನು ಗಮನಿಸಿದ್ದೇವೆ. ಈಗ ನಾವು ಪ್ರಮುಖವಾದ ಪ್ರಶ್ನೆಗೆ ಬಂದಿದ್ದೇವೆ. ಕೇಹಾತ್ಯರು ಈ ಮೇಜನ್ನು ಅರಣ್ಯದಂತಹ ತಮ್ಮ ಹೆಗಲ ಮೇಲೆ ಹೊತ್ತು ಸಾಗುತ್ತಿದ್ದರು. ನೂತನ ಒಡಂಬಡಿಕೆಯ ಕೇಹಾತ್ಯರು ನಾವೇ, ಅಂದರೆ ದೇವರಿಂದ ಒಟ್ಟುಗೂಡಿಸಲ್ಪಟ್ಟ ಮತ್ತು ಕರೆಯಲ್ಪಟ್ಟ ಆತನ ಜನರೇ ಆ ಕೇಹಾತ್ಯರು. ಹಾಗಾದರೆ ಇಂದು ನಾವು ನಮ್ಮ ಹೆಗಲ ಮೇಲೆ ಏನನ್ನು ಹೊರುತ್ತಿದ್ದೇವೆ? 21ನೇ ಶತಮಾನದ ನೂತನ ಸೃಷ್ಟಿಯ ವಿಶ್ವಾಸಿಯು ಈ ಮೇಜನ್ನು ಹೊರುವುದು ಎಂದರೆ ಅದು ಹೇಗಿರುತ್ತದೆ? ಇದರ ಉತ್ತರವು ನಾವು ನಿರೀಕ್ಷಿಸುವುದಕ್ಕಿಂತ ಹೆಚ್ಚು ವೈಯಕ್ತಿಕವಾಗಿದೆ, ಏಕೆಂದರೆ ನಾವು ಹೊತ್ತಿರುವ ಮೇಜು ನಮ್ಮಿಂದ ಹೊರಗಿಲ್ಲ, ಅದು ನಾವೇ ಆಗಿದ್ದೇವೆ. ಕೇಹಾತ್ಯನು ಮೇಜನ್ನು ತನ್ನ ಕೈಗಳಲ್ಲಿ ಅಥವಾ ಕೈ ಚಾಚಿ ಹಿಡಿದುಕೊಳ್ಳುತ್ತಿರಲಿಲ್ಲ. ಅದು ಅವನ ಹೆಗಲ ಮೇಲೆ ಇರುತ್ತಿತ್ತು, ಅವನ ದೇಹಕ್ಕೆ ಅಂಟಿಕೊಂಡಿರುತ್ತಿತ್ತು. ಅವನ ಕುತ್ತಿಗೆಯು ಅದರ ಭಾರವನ್ನು ಅನುಭವಿಸುತ್ತಿತ್ತು ಮತ್ತು ಅವನ ಬೆನ್ನು ಆ ಹೊರೆಯನ್ನು ಹೆಜ್ಜೆ ಹೆಜ್ಜೆಗೂ ಹೊರುತ್ತಿತ್ತು. ದೇವರು ತನ್ನ ಪವಿತ್ರ ವಸ್ತುಗಳು ಇಂದು ಜಗತ್ತಿನಲ್ಲಿ ಸಂಚರಿಸಲು ಈ ಮಾರ್ಗವನ್ನೇ ಆರಿಸಿಕೊಂಡಿದ್ದಾರೆ. ಅವುಗಳನ್ನು ದೂರದಿಂದ ಹೊರುವುದಲ್ಲ ಅಥವಾ ಅಂತರ ಕಾಯ್ದುಕೊಂಡು ನಿರ್ವಹಿಸುವುದಲ್ಲ. ಅವು ನಮ್ಮ ಜೀವಕ್ಕೆ ಅಂಟುಕೊಂಡಿರಬೇಕು, ನಮ್ಮ ವ್ಯಕ್ತಿತ್ವದಲ್ಲಿ ರೂಪಿತವಾಗಿರಬೇಕು ಮತ್ತು ನಮ್ಮ ಅರಣ್ಯ ಪ್ರಯಾಣದ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವುಗಳನ್ನು ಧರಿಸಬೇಕು. ನಾವು ವಾಸ್ತವವಾಗಿ, ಅಂದರೆ ನಿಜವಾಗಿ ನಾವು ಏನನ್ನು ಹೊರುತ್ತಿದ್ದೇವೆ ಎಂದು ನೋಡೋಣ. ಮೇಜನ್ನು ಜಾಲಿಮರ ಅಥವಾ ಅಕೇಕ್ಷಿಯ ಮರದಿಂದ, ಭೂಮಿಯಲ್ಲಿ ಕೊಳೆಯದ ಮರದಿಂದ ನಿರ್ಮಿಸಲಾಗಿತ್ತು. ಈ ಮರವು ಮನುಷ್ಯನಿಗಾಗಿ ಕ್ರಿಸ್ತನು ಅಳಿಯದ ಶಾಶ್ವತವಾದ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಎಂದು ನಾವು ನೋಡಿದ್ದೇವೆ. ಈಗ ಇಲ್ಲೊಂದು ಶೋಧಕ ಪ್ರಶ್ನೆ ಇದೆ. ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾದಾಗ ನಮಗೆ ಏನಾಯಿತು? 2 ಕೊರಿಂಥದವರಿಗೆ 5ನೇ ಅಧ್ಯಾಯ 17ನೇ ವಾಕ್ಯ ಹೀಗೆ ಹೇಳುತ್ತದೆ: ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ, ಹಳೆಯದು ಕಳೆದು ಹೋಯಿತು, ಇಗೋ ಎಲ್ಲವೂ ಹೊಸದಾಯಿತು. ನೂತನ ಸೃಷ್ಟಿ ಎನ್ನುವುದು ಹಳೆಯ ಸ್ವಭಾವದ ದುರಸ್ತಿ ಮಾಡಿದ ರೂಪಾಂತರವಲ್ಲ. ಅದು ತೇಪೆ ಹಾಕಿದ ಅಕೇಕ್ಷಿಯ ಮರವಲ್ಲ. ಅದು ಸಂಪೂರ್ಣವಾಗಿ ಹೊಸ ಮರ, ಅಂದರೆ ನಿತ್ಯವಾದ ನೀತಿಯಲ್ಲಿ, ಪವಿತ್ರತೆಯಲ್ಲಿಯೂ ನಿರ್ಮಿತವಾದ ಹೊಸ ಸ್ವಭಾವ. ಎಫೆಸದವರಿಗೆ 4ನೇ ಅಧ್ಯಾಯ 24ನೇ ವಾಕ್ಯ: ಇದು ದೇವರಿಂದಲೇ ಬಂದಿರುವುದರಿಂದ ಇದರ ಮೂಲಕ ಶಾಶ್ವತವಾದುದಾಗಿದೆ. 1 ಪೇತ್ರ 1ನೇ ಅಧ್ಯಾಯ 23ನೇ ವಾಕ್ಯ ಹೇಳುವಂತೆ, ನಾವು ನಾಶಗೊಳ್ಳುವ ಬೀಜದಿಂದಲ್ಲ, ನಾಶವಾಗದ ಬೀಜದಿಂದ ಮರುಜನ್ಮ ಪಡೆದಿದ್ದೇವೆ. ಹಳೆಯ ಸ್ವಭಾವವು ನಾಶವಾಗುವುದಕ್ಕಾಗಿತ್ತು. ಅದು ಒತ್ತಡದಲ್ಲಿ ಕುಸಿಯುತ್ತಿತ್ತು, ಶೋಧನೆಗಳಲ್ಲಿ ಕೊಳೆಯುತ್ತಿತ್ತು ಮತ್ತು ಸಂಕಷ್ಟಗಳಲ್ಲಿ ಸೊಟ್ಟ ಗಾಯಗಾಗುತ್ತಿತ್ತು. ಆದರೆ ನೂತನ ಸೃಷ್ಟಿಗೆ ನಾಶವಾಗದ ಶಾಶ್ವತವಾಗಿರುವಂಥ ಬೀಜವನ್ನು ನೀಡಲಾಗಿದೆ. ಆ ಅಕೇಕ್ಷಿಯ ಜಾಲಿ ಮರ ಈಗ ನಮ್ಮಲ್ಲಿದೆ. ಹಳೆಯ ಸ್ವಭಾವವನ್ನು ನಾಶಪಡಿಸುತ್ತಿದ್ದ ಪರಿಸ್ಥಿತಿಗಳಲ್ಲಿ ನಾವು ಇಂದು ನಡೆಯುವಾಗ ನಮ್ಮೊಳಗಿನ ಯಾವುದೋ ಒಂದು ಶಕ್ತಿಯು ನಮ್ಮನ್ನು ಗಟ್ಟಿಯಾಗಿ ಹಿಡಿದಿರುವುದನ್ನು ನಾವು ಕಾಣುತ್ತೇವೆ. ಹಾಗೆಲ್ಲ ನಾವು ಈ ಮೇಜನ್ನು ನಮ್ಮ ಹೆಗಲ ಮೇಲೆ ಹೊತ್ತು ಜಗತ್ತಿಗೆ ತೋರುತ್ತಿದ್ದೇವೆ ಎಂದರ್ಥ. ನಾವು ಹಿಂದೆ ಎಲ್ಲಿ ಸೋಲುತ್ತಿದ್ದೇವೋ ಅಲ್ಲಿ ಇಂದು ಸಂಧಾನ ಮಾಡಿಕೊಳ್ಳಲು ನಿರಾಕರಿಸಿದಾಗ, ಹಿಂದೆ ಎಲ್ಲಿ ಬೀಳುತ್ತಿದ್ದೆವೋ ಅಲ್ಲಿ ಇಂದು ದೃಢವಾಗಿ ನಿಂತಾಗ, ಹಳೆಯ ಮನುಷ್ಯನು ಎಂದಿಗೂ ಸಹಿಸಲಾರದೆಂದು ಇಂದು ಸಹಿಸಿಕೊಂಡಾಗ, ಆ ಅಳಿಯದ ಮರವು ನಮ್ಮನ್ನು ಹೊರುತ್ತಿದೆ ಮತ್ತು ನಾವು ಅದನ್ನು ಹೊರುತ್ತಿದ್ದೇವೆ. ಆದರೆ ಇದರ ಭಾರ ಹೀಗಿದೆ: ಅಕೇಕ್ಷಿಯ ಮರವು ಕಠಿಣ ಪರಿಸ್ಥಿತಿಗಳಲ್ಲಿ, ಒಣ ನೆಲದಲ್ಲಿ ಮತ್ತು ತೀವ್ರವಾದ ಶಾಖದ ಅಡಿಯಲ್ಲಿ, ಮರುಭೂಮಿಯಲ್ಲಿ ಬೆಳೆಯಿತು.
ನಮ್ಮಲ್ಲಿರುವ ಅಳಿಯದ ಸ್ವಭಾವವು ಸುಖಕರವಾದ ಪರಿಸ್ಥಿತಿಗಳಲ್ಲಿ ಸಾಬೀತವಾಗುವುದಿಲ್ಲ. ಅದು ಅರಣ್ಯದಲ್ಲಿ ಸಾಬೀತವಾಗುತ್ತದೆ. ಜೀವನವು ಒಣಗಿದಂತಿರುವಾಗ, ದೇವರು ದೂರವಿದ್ದಾನೆಂದು ಅನಿಸಿದಾಗ, ಪ್ರಯಾಣವು ದೀರ್ಘವಾದಾಗ ಮತ್ತು ಯಾರೂ ನಮ್ಮನ್ನು ಗಮನಿಸದಿದ್ದಾಗ ಅದು ಸಾಬೀತವಾಗುತ್ತದೆ. ಈ ಮರವು ಗಟ್ಟಿಯಾಗಿದೆಯೇ ಎಂದು ನೋಡಲು ದೇವರು ಪ್ರತಿಯೊಬ್ಬ ನೂತನ ಸೃಷ್ಟಿಯ ವಿಶ್ವಾಸಿಯ ವೈಯಕ್ತಿಕ ಅರಣ್ಯದ ಹಾದಿಯನ್ನು ಗಮನಿಸುತ್ತಾರೆ. ಮತ್ತು ಅದು ಗಟ್ಟಿಯಾಗಿ ನಿಂತಾಗ, ಅಂದರೆ ಒಬ್ಬ ವಿಶ್ವಾಸಿಯು ಕಷ್ಟಕಾಲದಲ್ಲಿ ಪ್ರಾಮಾಣಿಕತೆಯಿಂದ ಬದುಕಿದಾಗ, ಜೀವನದ ಮರುಭೂಮಿಯ ಕಾಲದಲ್ಲಿಯೂ ತನ್ನ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡಾಗ ಅವರು ಮೇಜನ್ನು ಹೊರುತ್ತಿದ್ದಾರೆ ಎಂದರ್ಥ. ಕೊಳೆಯುತ್ತಿರುವ ಈ ಜಗತ್ತಿನಲ್ಲಿ ನಾಶವಾಗದ ಈ ಮರವು ಹೇಗಿರುತ್ತದೆ ಎಂಬುದನ್ನು ಅವರು ಜಗತ್ತಿಗೆ ತೋರಿಸುತ್ತಿದ್ದಾರೆ. ಮೇಜು ಒಳಗೆ ಮತ್ತು ಹೊರಗೆ ಬಂಗಾರದಿಂದ ಮುಚ್ಚಲ್ಪಟ್ಟ ಮರವಾಗಿತ್ತು. ಇದು ದೇವರಲ್ಲಿರುವ ಸಂಪೂರ್ಣತೆಯು ಯಾರಲ್ಲಿ ವಾಸವಾಗಿದೆಯೋ ಆ ಕ್ರಿಸ್ತನ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಎಂದು ನಾವು ನೋಡಿದ್ದೇವೆ. ಕೊಲೊಸ್ಸೆಯವರಿಗೆ 2ನೇ ಅಧ್ಯಾಯ 9ನೇ ವಾಕ್ಯ. ಆದರೆ ಪೌಲನು 2 ಕೊರಿಂಥದವರಿಗೆ 3ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳುತ್ತಾನೆಂದು ಗಮನಿಸಿರಿ. ನಾವೆಲ್ಲರೂ ತೆರೆದ ಮುಖವುಳ್ಳವರಾಗಿ ಯೆಹೋವನ ಪ್ರಭಾವವನ್ನು ಕನ್ನಡಿಯಲ್ಲಿ ನೋಡುವಂತೆ ನೋಡುತ್ತಾ ಆತನ ಸ್ವರೂಪಕ್ಕೆ ಅನುಗುಣವಾಗಿ ಪ್ರಭಾವದಿಂದ ಪ್ರಭಾವಕ್ಕೆ ಮಾರ್ಪಡಿಸಲ್ಪಡುತ್ತಿದ್ದೇವೆ. ಇದೇ ಮರದ ಮೇಲೆ ಬಂಗಾರವು ಹೊದಿಸುವ ಪ್ರಕ್ರಿಯೆ. ನಾವು ಹುಟ್ಟುವಾಗಲೇ ಸಂಪೂರ್ಣ ಬಂಗಾರದಿಂದ ಹುಟ್ಟುವುದಿಲ್ಲ. ನಾವು ಅಕೇಕ್ಷಿಯ ಮರದಂತಹ ನೂತನ ಸ್ವಭಾವದೊಂದಿಗೆ ಹುಟ್ಟುತ್ತೇವೆ ಮತ್ತು ನಂತರ ಜೀವನದುದ್ದಕ್ಕೂ ಯೆಹೋವನ ಸ್ವರೂಪಕ್ಕೆ ಬದಲಾಗುತ್ತಾ ಹಂತ ಹಂತವಾಗಿ ಬಂಗಾರದಿಂದ ಮುಚ್ಚಲ್ಪಡುತ್ತೇವೆ. ಇಂದು ನಾವು ನ್ಯಾಯ ಪ್ರಮಾಣದಲ್ಲಿರುವ ಅತ್ಯಂತ ಗಂಭೀರವಾದ ಸತ್ಯಗಳಲ್ಲಿ ಒಂದಾಗಿದೆ. ಬಂಗಾರವನ್ನು ಒಂದೇ ದಿನದಲ್ಲಿ ಮೇಜಿನ ಮೇಲೆ ಹಚ್ಚಿರಲಿಲ್ಲ. ಶುದ್ಧ ಬಂಗಾರದ ಪತ್ರಗಳನ್ನು ಪ್ರತಿಯೊಂದು ಮೇಲ್ಮೈಗೆ, ಪ್ರತಿಯೊಂದು ಮೂಲೆಗೂ ಮತ್ತು ವಕ್ರರೇಖೆಗಳಿಗೂ ಬಹಳ ಜಾಗರೂಕತೆಯಿಂದ ಹೊದಿಸಲಾಗಿತ್ತು. ಹೊರಗಿನಂತೆ ಒಳಗೂ ಅದನ್ನು ಹೊದಿಸಲಾಗಿತ್ತು. ಅದರಲ್ಲಿ ಯಾವುದೇ ಅಡ್ಡದಾರಿ ಇರಲಿಲ್ಲ. ಕ್ರಿಸ್ತನ ಸ್ವಭಾವಕ್ಕೆ ಬದಲಾಗುವ ಕೂಡ ಅತಿ ಶೀಘ್ರವಾಗಿ ನಡೆಯುವ ಕೆಲಸವಲ್ಲ. ಅದು ದೇವರ ತಾಳ್ಮೆಯ, ದೈನಂದಿನ ಮತ್ತು ಕೆಲವೊಮ್ಮೆ ನೋವಿನ ಕೆಲಸವಾಗಿದೆ. ಆತನು ನಮ್ಮ ಹಳೆಯ ಅಂಚುಗಳನ್ನು, ನಮ್ಮ ಒರಟಾದ ಮೂಲೆಗಳನ್ನು ಮತ್ತು ನಮ್ಮ ಅಡಗಿರುವ ಭಾಗಗಳನ್ನು ತನ್ನ ಸ್ವಭಾವವೆಂಬ ಬಂಗಾರದಿಂದ ಮುಚ್ಚುತ್ತಿದ್ದಾನೆ. ಹೊರಗಿನಷ್ಟೇ ಒಳಗಿನ ಭಾಗವೂ ಮುಖ್ಯವಾಗಿದೆ. ಯಾರೂ ನೋಡಲಾಗದ ಮೇಜಿನ ಒಳಗಿನ ಬಂಗಾರದಲ್ಲೂ ಬಂಗಾರವಿತ್ತು. ದೇವರು ಯಾರೂ ನೋಡಲಾಗದ ನಮ್ಮ ಭಾಗಗಳ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಅಂದರೆ ನಾವು ಖಾಸಗಿ ಉದ್ದೇಶಗಳು, ಅಡಗಿರುವ ಮನೋಭಾವಗಳು ಮತ್ತು ರಹಸ್ಯ ಆಲೋಚನೆಗಳನ್ನು ಆತನ ಹೊರಗಿನಷ್ಟೇ ಜಾಗರೂಕತೆಯಿಂದ ಬಂಗಾರದಿಂದ ಮುಚ್ಚುತ್ತಿದ್ದೇನೆ. ಮತ್ತು ಇದನ್ನು ಹೊರುವುದರ ಅರ್ಥ ಇಲ್ಲಿದೆ. ನಾವು ಎಷ್ಟು ಹೆಚ್ಚು ಕ್ರಿಸ್ತನ ಸ್ವಭಾವಕ್ಕೆ ಬದಲಾಗುತ್ತೇವೋ, ಎಷ್ಟು ಹೆಚ್ಚು ಈ ಪ್ರಕ್ರಿಯೆಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೋ ಮತ್ತು ಎಷ್ಟು ಹೆಚ್ಚು ವಾಕ್ಯ ಹಾಗೂ ಆತ್ಮನು ನಮ್ಮೊಳಗಿನ ಹೊರಟು ಜಾಗಗಳನ್ನು ಮುಚ್ಚಲು ಅವಕಾಶ ನೀಡುತ್ತೇವೆಯೋ, ಅಷ್ಟು ಹೆಚ್ಚಾಗಿ ದೇವರು ನಮ್ಮ ಹೆಗಲ ಮೇಲೆ ಇರಿಸುವುದನ್ನು ಹೊರಲು ನಮಗೆ ಸಾಧ್ಯವಾಗುತ್ತದೆ. ಬಿರುಕು ಬಿಟ್ಟ ಬಂಗಾರದ ಹೊದಿಕೆಯಿಂದಲ್ಲ. ಮರದ ಮೇಜು ಪವಿತ್ರ ಸ್ಥಳಕ್ಕೆ ಯೋಗ್ಯವಾಗುತ್ತಿರಲಿಲ್ಲ. ರೂಪಾಂತರವನ್ನು ವಿರೋಧಿಸುವ, ತನ್ನ ಹೊರಟು ಅಂಚುಗಳನ್ನು ರಕ್ಷಿಸಿಕೊಳ್ಳುವ ಮತ್ತು ಒಳಗಿನ ಕೆಲಸಕ್ಕೆ ದೇವರನ್ನು ನಿರಾಕರಿಸುವ ವಿಶ್ವಾಸಿಯು ಈ ಮೇಜನ್ನು ಸರಿಯಾಗಿ ಹೊರಲಾರನು. ಬಂಗಾರವು ಕೇವಲ ನಮ್ಮ ಪ್ರಯೋಜನಕ್ಕಾಗಿ ಮಾತ್ರವಲ್ಲ. ದೇವರು ನಮಗೆ ಒಪ್ಪಿಸಿರುವುದನ್ನು ಹೊರಲು ಅದು ನಮ್ಮನ್ನು ಯೋಗ್ಯಕರನ್ನಾಗಿ ಮಾಡುತ್ತದೆ. ಮೇಜಿನ ಅಂಚಿನ ಸುತ್ತಲೂ ಚಿನ್ನದ 2 ಕಿರೀಟಗಳಿದ್ದವು. ಈ ಕಿರೀಟವು ಮಹಿಮೆ ಮತ್ತು ಗೌರವದಿಂದ ಕಿರೀಟದಾಗಿರುವ ಕ್ರಿಸ್ತನನ್ನು ಸೂಚಿಸುತ್ತದೆ ಎಂದು ನಾವು ನೋಡಿದೆವು. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ. ಪ್ರಾಯೋಗಿಕವಾಗಿ ಆ ಕಿರೀಟವು ಪ್ರಯಾಣದ ಸಮಯದ ರೊಟ್ಟಿಗಳನ್ನು ಕೆಳಗೆ ಬೀಳದಂತೆ ತಡೆಯುತ್ತಿತ್ತು. ಈಗ ಯಾಕೋಬ 1ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತದೆಂದು ನೋಡಿ.
ಶೋಧನೆಯನ್ನು ಸಹಿಸಿಕೊಳ್ಳುವ ಮನುಷ್ಯನು ಧನ್ಯನು. ಆತನು ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಮೇಲೆ ಕರ್ತನು ತನ್ನನ್ನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದ ಜೀವ ಕಿರೀಟವನ್ನು ಹೊಂದುವನು. ಮತ್ತು ಪ್ರಕಟಣೆ 2ನೇ ಅಧ್ಯಾಯ 10ನೇ ವಾಕ್ಯ, ಮರಣ ಪರ್ಯಂತ ನಂಬಿಗಸ್ತನಾಗಿರು, ಆಗ ನಾನು ನಿಮಗೆ ಜೀವ ಕಿರೀಟವನ್ನು ಕೊಡುವೆನು. ನಾವು ಒಂದು ಕಿರೀಟವನ್ನು ಹೊತ್ತಿದ್ದೇವೆ. ಅದು ಇನ್ನೂ ಸಂಪೂರ್ಣವಾಗಿ ನಮಗೆ ದೊರೆತಿಲ್ಲದಿರಬಹುದು, ಆದರೆ ಅದು ಈಗಾಗಲೇ ವಾಗ್ದಾನ ಮಾಡಲ್ಪಟ್ಟಿದೆ ಮತ್ತು ರಾಜನ ಪ್ರಜೆ ಎಂಬ ನಮ್ಮ ಗುರುತಿನ ಮೇಲೆ ನೆಲೆಸಿದೆ. ನಾವು ಈ ಜಗತ್ತಿನಲ್ಲಿ ಕಿರೀಟಧಾರಿಗಳಾಗಿ ನಡೆಯುತ್ತಿದ್ದೇವೆ, ಜಗತ್ತಿನ ಮಾನದಂಡಗಳ ಪ್ರಕಾರವಲ್ಲ. ಸುತ್ತಮುತ್ತಲಿನ ವ್ಯವಸ್ಥೆಗಳಿಂದ ನಾವು ಗುರುತಿಸಲ್ಪಡುತ್ತಿಲ್ಲ ಅಥವಾ ಗೌರವಿಸಲ್ಪಡುತ್ತಿಲ್ಲ, ಆದರೆ ದೇವರ ದೃಷ್ಟಿಯಲ್ಲಿ ನಾವು ಕಿರೀಟಧಾರಿಗಳು. ಇದು ನಾವು ಉಳಿದುದೆಲ್ಲವನ್ನು ಹೊರುವ ರೀತಿಯನ್ನು ಬದಲಾಯಿಸುತ್ತದೆ. ತಾನು ಕಿರೀಟಧಾರಿ ಎಂದು ತಿಳಿದಿರುವ ವ್ಯಕ್ತಿಯು ಜಗತ್ತಿನ ಅಂಗೀಕಾರಕ್ಕಾಗಿ ಬೇಡುವುದಿಲ್ಲ. ತಾನು ಜೀವ ಕಿರೀಟಕ್ಕೆ ಪಾತ್ರನಾಗಲಿದ್ದೇವೆ ಎಂದು ತಿಳಿದಿರುವುದನ್ನು ಒಂದು ಕ್ಷಣದ ಸಮಾಧಾನಕ್ಕಾಗಿ ಆ ಕಿರೀಟವನ್ನು ವ್ಯಾಪಾರ ಮಾಡುವುದಿಲ್ಲ. ಮೇಜಿನ ಮೇಲಿದ್ದ ಕಿರೀಟವು ಅರಣ್ಯ ಪ್ರಯಾಣದ ಸಮಯದಲ್ಲಿ ರೊಟ್ಟಿಗಳನ್ನು ಬೀಳದಂತೆ ತಡೆದಂತೆಯೇ ಜೀವ ಕಿರೀಟದ ವಾಗ್ದಾನವು ನಮ್ಮ ಸ್ವಂತ ಅರಣ್ಯ ಪ್ರಯಾಣಗಳಲ್ಲಿ ನಾವು ದಾರಿ ತಪ್ಪಿ ಬೀಳದಂತೆ ನಮ್ಮನ್ನು ಕಾಪಾಡುತ್ತದೆ. ನಾವು ನಮ್ಮ ಹೆಗಲ ಮೇಲೆ ಜೀವ ಕಿರೀಟವನ್ನು ಹೊರುತ್ತಿದ್ದೇವೆ, ಮತ್ತು ಕಿರೀಟವು ನಮ್ಮನ್ನು ಸರಿಯಾದ ಸ್ಥಾನದಲ್ಲಿ ಇರಿಸುತ್ತದೆ. ಆದರೆ ನಮ್ಮ ಹೆಗಲ ಮೇಲಿರುವ ಭಾರದ ಒಂದು ನೋಟವನ್ನು ಮಾತ್ರ ನಾವು ಕಂಡಿದ್ದೇವೆ. ಮೇಜು 12 ರೊಟ್ಟಿಗಳನ್ನು ಸಹ ಹೊತ್ತಿತ್ತು. ಅವು ಹುಳಿಯಿಲ್ಲದವು, ಸಮನಾದವು ಮತ್ತು ಯಾವಾಗಲೂ ದೇವರ ಮುಖದ ಮುಂದಿರುವವು. ಮತ್ತು ಅದು ಯೆಹೋವನ ಮುಂದೆ ಸುವಾಸನೆಯಾಗಿ ಏರುತ್ತಿದ್ದ ಸಾಂಬ್ರಾಣಿಯನ್ನು ಹೊತ್ತಿತ್ತು. ಇಂದು ನೂತನ ಸೃಷ್ಟಿಯ ವಿಶ್ವಾಸಿಯಾದ ನಮಗೆ ಇವುಗಳ ಅರ್ಥವೇನು? ಅದನ್ನು ನಾವು ನಾಳೆ ಮುಂದುವರಿಸೋಣ. ಸದ್ಯಕ್ಕೆ ಇದು ನಿಮ್ಮ ಹೃದಯದಲ್ಲಿ ನೆಲೆಸಲಿ. ನಾವೇ ಆ ಮೇಜು, ಮರ, ಬಂಗಾರ, ಕಿರೀಟ ಇವು ನಮ್ಮ ಕೈಯಲ್ಲಿ ಹಿಡಿದುಕೊಳ್ಳುವ ವಸ್ತುಗಳಲ್ಲ. ಅರಣ್ಯದ ಹಾದಿಯಲ್ಲಿ ದಿನೇ ದಿನೇ ನಾವು ಯಾವ ರೂಪಕ್ಕೆ ಬದಲಾಗುತ್ತಿದ್ದೇವೆಯೋ ಆ ರೂಪಗಳೇ ಇವು. ಮತ್ತು ನಾವು ಏನಾಗಿದ್ದೇವೆಯೋ ಅದುವೇ ನಾವು ಏನನ್ನು ಹೊರುತ್ತಿದ್ದೇವೆ ಎಂಬುದನ್ನು ನಿರ್ಧರಿಸುತ್ತದೆ. ಪ್ರಾರ್ಥನೆ. ಯೆಹೋವನೇ, ನೀನು ರೂಪಿಸುವವನು ಮತ್ತು ಮಾರ್ಪಡಿಸುವವನು. ನೀನು ಅಕೇಕ್ಷಿಯ ಮರವನ್ನು ತೆಗೆದುಕೊಂಡು ನಿನ್ನ ಸನ್ನಿಧಿಗೆ ಯೋಗ್ಯವಾದ ಮೇಜನ್ನು ಮಾಡಿದಿ. ಅಳಿಯದ ಬೀಜದಿಂದ ಹುಟ್ಟಿದ ನೂತನ ಸೃಷ್ಟಿಗಳಾದ ನಮ್ಮನ್ನು ನೀನು ತೆಗೆದುಕೊಳ್ಳುತ್ತಿದ್ದೀಯಾ ಮತ್ತು ಒಳಗಿನ ಹೊರಕ್ಕೆ ಹಂತ ಹಂತವಾಗಿ ನಿನ್ನ ಸ್ವಭಾವದ ಬಂಗಾರದಿಂದ ನಮ್ಮನ್ನು ಮುಚ್ಚುತ್ತಿದ್ದೀಯಾ. ನಾವು ಕೆಲವೊಮ್ಮೆ ಈ ಪ್ರಕ್ರಿಯೆಯನ್ನು ವಿರೋಧಿಸುತ್ತಿದ್ದೇವೆ ಎಂದು ಒಪ್ಪಿಕೊಳ್ಳುತ್ತೇವೆ. ಬಂಗಾರವನ್ನು ಹೊದಿಸುವ ಸ್ಥಳಗಳು ನಮಗೆ ಅಸಹ್ಯವಾದಾಗ ನಾವು ಹಿಂದೆ ಸರಿದಿದ್ದೇವೆ. ನಮ್ಮನ್ನು ಕ್ಷಮಿಸು. ಈ ರೂಪಾಂತರಕ್ಕೆ ನಮ್ಮನ್ನು ಒಪ್ಪಿಸಿಕೊಡಲು ನಮಗೆ ಸಹಾಯ ಮಾಡು. ನಮ್ಮ ಅಡಗಿರುವ ಮೂಲೆಗಳನ್ನು, ಒಳಗಿನ ಮೇಲ್ಮೈಗಳನ್ನು ಮತ್ತು ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರೂ ನೋಡದ ನಮ್ಮ ಜೀವನದ ಭಾಗಗಳನ್ನು ನೀನು ಮುಚ್ಚಲು ನಮಗೆ ಸಹಾಯ ಮಾಡು. ಮತ್ತು ಜೀವ ಕಿರೀಟಕ್ಕೆ ಇರಬೇಕಾದ ಗೌರವದೊಂದಿಗೆ ಅದನ್ನು ಹೊರಲು ನಮಗೆ ಸಹಾಯ ಮಾಡು. ಜಗತ್ತಿನ ನಮ್ಮ ಹೆಮ್ಮೆ ಮತ್ತು ಚಪ್ಪಾಳೆಗಾಗಿ ಅದನ್ನು ಮಾರಿಕೊಳ್ಳದಂತೆ ಅಥವಾ ಅರಣ್ಯದ ಒತ್ತಡಕ್ಕೆ ಮಣಿದು ಅದನ್ನು ಕೆಳಗೆ ಹಾಕದಂತೆ ನಮ್ಮನ್ನು ಕಾಪಾಡು. ಇಂದು ನಾವು ನಮ್ಮ ಹೆಗಲ ಮೇಲೆ ಹೊರುವ ವಿಷಯಗಳನ್ನು ನೀನು ನಮ್ಮನ್ನು ಹೇಗೆ ರೂಪಿಸುತ್ತಿದ್ದೆಯೋ ಅದನ್ನು ಪ್ರತಿಬಿಂಬಿಸಲಿ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.